ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಶನೀಶ್ವರ ಹೋಮದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ವಿಶೇಷವಾಗಿ ನಡೀತಾ ಇದೆ. ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಯಾವ್ದಾದ್ರೂ ಒಂದು ಹೊಸ ಕೆಲಸಕ್ಕೆ ಹೋಗುವಾಗಿರ್ಬೋದು ಅಥವಾ ನಾವು ಹೋಗ್ತಾ ಇರೋಂಥ ಕೆಲಸ ಸಕ್ಸಸ್ ಆಗಬೇಕು ಅನ್ನೋದಾಗ ಯಾವ ರೀತಿಯಾಗಿರುವಂಥ ಮಂತ್ರದ ಒಂದು ಚಾಂಟಿಂಗ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲೇ ಗೊತ್ತಿಲ್ಲದಿರುವಂಥ ಪವರ್ಸ್ ನಮಗೆ ಸಿಗುವಂಥದ್ದು. ಬಿಕಾಸ್ ತುಂಬ ಜನಕ್ಕೆ ಭಯ ಒಳಗಾಗಿರ್ತಾರೆ ಕೆಲಸಕ್ಕೆ ಹೋಗುವಾಗ, ಇಂಟರ್ವ್ಯೂಸ್ ಅಟೆಂಡ್ ಮಾಡುವಾಗ ಆಗಿರ್ಬೋದು. ಸೊ ಅದಾದ್ರೂ ಒಂದು ಮಂತ್ರವನ್ನ ತಿಳಿಸ್ಕೊಡ್ಬೋದು ಗುರುಗಳೇ, ಅದನ್ನು ಹೇಳ್ಕೊಂಡು ಹೋಗೋದ್ರಿಂದ ಅವರು ಸಕ್ಸಸ್ನ ಕಾಣುವಂಥದ್ದು, ಹೋಗುವಂಥ ಕೆಲಸ ಆಗುವಂಥದ್ದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಬ್ಬೊಬ್ಬರದ್ದು ಒಂದೊಂದು ವಿಧಾನ ಇರುತ್ತೆ. ಈಗ ನಾನು ಬೆಳೆದಿರೋಂಥ ಬೆಳೆಗಳಿಂದ ಬರೋವಂಥ ಲಾಭವೇ ಬೇರೆ. ನಾನು ಯಾವುದೋ ಒಂದು ಮ್ಯಾಂಗೋ ಹಾಕ್ಕೊಂಡಿದ್ದೀನಿ ಅಥವಾ ಬೇರೆ ಇನ್ನೇನೋ ತರಕಾರಿ ಹಾಕ್ಕೊಂಡಿದ್ದೀನಿ, ಈ ನನ್ನ ಬೆಳೆಗಳು ಬೇರೆ. ಇನ್ಯಾರೋ ಬೇರೆ ಈರುಳ್ಳಿ ಬೆಳ್ಳುಳ್ಳಿ ಬೆಳೀತಾರೆ, ಥರ ಜಾತಿ ತರಕಾರಿಗಳು ಬೆಳೀತಾರೆ, ಅವನ್ನ ಬಂದಿರ್ತಕ್ಕಂಥ ಆದಾಯ ಬೇರೆ. ಹಾಗೆ ಇವರವರ ಇಂಟ್ರೂವ್ ಬೇರೆ, ಅವರವರ ಕೆಲಸಗಳು ಬೇರೆ. ಅದಕ್ಕೆ ಯಾವುದಾನ ಒಂದು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಇತ್ತು ಅಂತಂದರೆ, ಈಗ ಹೈಯರ್ ಎಜುಕೇಷನ್ ಮಾಡಿಕೊಂಡು ನಾನೆಲ್ಲ ಮುಗಿದಿದೆ, ಇನ್ನು ಇಂಟ್ರಿಗೆ ಹೋಗಲೇಬೇಕು, ಆ ಇಂಟ್ರು ನಾನು ಸಕ್ಸಸ್ ಆಗಲೇಬೇಕು, ನನ್ನ ಕೆಲಸದಲ್ಲಿ ನಾನು ಸಕ್ಸಸ್ ಆಗಲೇಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ, ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ತಕ್ಷಣ ಫಸ್ಟ್ ಟೈಮ್ ಜಾಬ್ಗೆ ಹೋಗ್ತಾ ಇದ್ದೀನಿ, ನಾನು ಜಾಬ್ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ, ನಾನು ಮೊದಲ ಬಾರಿಗೆ ಈ ಇಂಟ್ರು ಅಟೆಂಡ್ ಮಾಡ್ತಿದ್ದೇನೆ ಅನ್ನೋರಿಗೆ ಅವ್ರು ಕೇಳ್ತಾನೆ, ಎಂಥದ್ದು ಕೇಳ್ತಾನೆ ಗೊತ್ತಿಲ್ಲ. ಆ ಇಂಟ್ರ್ನಲ್ಲಿ ಇವನಿಗೊಂದು ತಕ್ಷಣ ಒಂದು ಪಾಸ್ ಮಾಡಬೇಕದು ಅವನಿಗೆ. ಆತ ಕೇಳಿದಾಗ ಅಂತಂದರೆ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ ಅಂತ ಹಯಗ್ರೀವನನ್ನು ನೀವು ಸ್ಮರಣೆ ಮಾಡಿದ್ರೆ ನೀವು 100ಕ್ಕೆ 100 ಸಕ್ಸಸ್ ಆಗ್ತಕ್ಕಂಥದ್ದು. ಇನ್ನು ಕೆಲವೊಂದು ಇರ್ತಿರ್ತವೆ. ಈಗ ಪ್ರತಿನಿತ್ಯದ ನಮ್ಮದು ಸುಪ್ರಭಾತದಿಂದ ಆಗ್ತಕ್ಕಂತಹದ್ದು ತುಂಬ ಪಾರಾಯಣ ತನಕ ಹೋಗೋದಾದರೆ 3 ತಾಸು ಕಟ್ಟಿಟ್ಟ ಬುತ್ತಿ ನಮಗೆ ಸಂಪೂರ್ಣವಾಗಿ ಅದೇ ಆವತ್ತಿನ ವ್ಯವಸಾಯ. ನಮ್ಮ ವ್ಯವಸಾಯ ಅದೇ, ಏನು ಕಟ್ಟುನಿಟ್ಟಿನ ಪಾಲನೆ ಮಾಡ್ಕೊಂಡು ಮಾಡ್ತೀವಿ. ಇನ್ನು ಉಳಿದಿದ್ದೆಲ್ಲ ಭಗವಂತನ ಬಿಡ್ತಕ್ಕಂಥದ್ದಿರುತ್ತೆ. ಅವತ್ತು ನಾವು ಮಾಡ್ಕೊಂಡು ಹೋಗ್ತೀವಲ್ಲ, ಅದು ಬಹಳ ಮುಖ್ಯ ಆಗಿರುತ್ತೆ. ಸಂಕಲ್ಪ ಅಂತಕ್ಕಂಥದ್ದನ್ನು ಮಾಡ್ಕೊಳ್ತೀವಲ್ಲ, ಅಸ್ಯ ಶ್ರೀಮದಾದಿ ನಾರಾಯಣಸ್ಯ ಜ್ಞಾನಶಕ್ತಿಯಾದಿ ಅನಂತ ಕಲ್ಯಾಣ ಗುಣಗಣೈಕತಾನಸ್ಯ ಆದ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಮಹಾಜಲೋಘ ಮಧ್ಯೆ ಪರಿಪ್ರಯಾಮಾಣಾನಾಂ ಅನೇಕ ಕೋಟಿ ಬ್ರಹ್ಮಾಂಡಾನಾಂ ಅವ್ಯಕ್ತಂ ಆದಹಂಕಾರ ಪ್ರತ್ಯತ್ಯಜ ವಾಯುವಾಕಾಶಾದಿ ಆವರಣೈರಾವೃತೆ ಅಸ್ಮಿನ್ ಮಹದಿ ಬ್ರಹ್ಮಾಂಡ ಕಟಾಹಕರಂಡೆ ಸಕಲಾದಿಷ್ಟತ್ರಯಾದಿ ವರಾಹದಂತ್ರಾಗಮನಬೋಧಸ್ಯ ಜಗನ್ಮೂಲಕಂತ ಭಗವದಾಧಾರ ಶಕ್ತಿ ಪ್ರಕೃತಿ ಕೂರ್ಮಾದಷ್ಟು ದಿಗ್ಗಜಾನಂದ ಮಣಿಮಂಡಲಸ್ಯ ಉಪರ ಪ್ರತಿಷ್ಠಿತಸ್ಯ ಅತಲ ವಿತಳ ಸುತಲ ತಳಾತಲ ರಸಾತಲ ಮಹಾತಲ ಪಾತಾಲ ಭೂಲೋಕ ಭುವರ್ಲೋಕ ಸುವರ್ಲೋಕ ತಪೋಲೋಕ ಮೇಧಲೋಕ ಜನ ಸತ್ಯಲೋಕಾನಾಂ ಹಿಂಗೋಗುತ್ತೆ. ಇದು ಮಹಾಸಂಕಲ್ಪ. ನಾನು ಕುಳಿತುಕೊಂಡಾಗ ಅಲ್ಲಿರ್ತಕ್ಕಂಥ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪರಿವರ್ತತೆ ಅಲ್ಲಿಂದ ಹಿಡಿದು ನಾನು ಹೇಳ್ತಕ್ಕಂಥದ್ದು ಮಂಗಳಾಶಾಸನದ ತನಕ ಮತ್ತೆ ಇಲ್ಲಿ ಆರಾಧನಾ ಕ್ರಮಗಳು ಇರ್ತಕ್ಕಂಥದ್ದು ಆರಾಧನಾಸನ, ಮಂತ್ರಾಸನ, ಸ್ನಾನಾಸನ, ಅಲಂಕಾರಾಸನ, ಭೋಜ್ಯಾಸನ, ಅಷ್ಟಾವಧಾನ, ನಿವೇದನೆ, ಮಂಗಳಾರತಿ, ಶಾತ್ತಮರೈ, ಇನ್ನು ವಿಷ್ಣು ಸಹಸ್ರನಾಮ ಪಾರಾಯಣ, ಅಲ್ಲಿ ಸ್ತೋತ್ರಗಳು, ಏನು ಗಣಪತಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಸ್ತೋತ್ರಗಳು. ಅಥರ್ವ ಶೀರ್ಷವೇ ಒಂದು ಮಾತನ್ನು ಎಚ್ಚರಿಸಿ ಹೇಳ್ತಾನೆ, ಯಾರು ಈ ತಾಂತ್ರಿಕವನ್ನ ಮಾಡಬೇಕು ಅಂತ ಹೇಳ್ತಾರೋ, ಯಾರು ತಾಂತ್ರಿಕ ಪದ್ಧತಿಯಲ್ಲಿ ಅವಿಚ್ಛಿನ್ನಪ್ರದವಾಗಿ ಮಾಡ್ಕೊಳ್ಬೇಕು ಅಂತಾರೋ, ಉಚ್ಚಿಷ್ಟ ಗಣಪತಿ ಆರಾಧನೆ ಮಾಡುವಾಗ ಒಂದು ರಹಸ್ಯಗಳು ಆಚೆ ಬೀಳ್ತಾವಂತೆ, ನಮ್ಮ ಮುಂದೆ ಕಾಣಿಸ್ಕೊಳ್ತಾವಂತೆ. ರಹಸ್ಯವಾಗಿರ್ತಕ್ಕಂಥ ಕೋಟೆಯನ್ನು ಭೇದಿಸೋದು ಹೇಗೆ? ಅರೆ, ನಮಗಿರ್ತಕ್ಕಂಥ ಈ ಕಷ್ಟ ಕೋಟೆಗಳನ್ನು ಭೇದಿಸ್ಕೊಂಡು ರಹಸ್ಯವಾಗಿರ್ತಕ್ಕಂಥ ಗುಪ್ತವಾಗಿರೋದನ್ನ ಪಡ್ಕೊಳ್ಳೋದು ಹೇಗೆ? ಅದನ್ನ ಕಳಿಸ್ಕೊಡ್ತಾರೆ. ಅದೇ ಒಂದನ್ನು ಹಿಡ್ಕೊಳ್ಬೇಕಾಗುತ್ತೆ ನಾವು. ಈಗ ನಾನು ಹೇಳ್ತಾ ಇದ್ದೀನಿ, ನನ್ನ ಬೆಳೆಗಳಿವು ಅಂತ ನಿಮಗೆ ಆ ಜಾತಕ ರೀತಿ ಹೇಳಿ, ಅದಕ್ಕೆ ಹೇಳಿದ ಲಗ್ನ, ಪೂರ್ವ ಪುಣ್ಯ ಸ್ಥಾನ, ಭಾಗ್ಯಸ್ಥಾನ. ಅದಕ್ಕೆ ನಾನು ಯಾರಿಗ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೋಡ್ರಿ, ಈಗೇನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಸರ್ಕಾರ ಯಾವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರ. ನಿಮ್ಮ ಜಾತಕದಲ್ಲಿ ಒಂದು ಸರ್ಕಾರ ನಡೀತಾ ಇದೆ, ಅದು ದಶಾಭಕ್ತಿ ಅಂತರಭಕ್ತಿ. ಆ 2 ಅಷ್ಟೋತ್ತರಗಳು ಲಗ್ನದ್ದು ಇದು ಕೆಲವು ಕೊಟ್ಟಿರ್ತೇನೆ, ಅದನ್ನ ಮಾಡ್ಕೊಂಡು ಹೋಗಿ ತೋರಿಸಿ ನೋಡೋಣ. ಮೇಲೆ ಯಾಕೆ ಸಕ್ಸಸ್ ಆಗಲ್ಲ? ನೀವು ಹಾಗೆಯೇ ತೀರಬೇಕು. ನೀವು ಕರೆಕ್ಟಾಗಿ ಅಷ್ಟು ಪ್ರಶ್ನೆ ಪತ್ರಗಳಿಗೆ ಆನ್ಸರ್ ಮಾಡಿದ್ರೆ ನಿಮ್ಗೆ ಯಾಕೆ ಮಾರ್ಕ್ಸ್ ಕೊಡಲ್ಲವಾ? ಕೊಡ್ಲೇಬೇಕಲ್ಲ. ಇದು ನನ್ನ ಸಿದ್ಧಾಂತವಾಗಿರುತ್ತೆ. ಅದಕ್ಕಾಗಿ ನಾವು ಮಾಡೋದ್ರಲ್ಲೇ ಹಿಂದಕ್ಕೆ ಬರೋದಾದ್ರೆ ಲೇಜಿ ಆಗೋದು ನಾವು ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಅವರವರಿಗೆ ಸಂಬಂಧಪಟ್ಟ ಮಂತ್ರವಿದು. ಅದಕ್ಕಾಗಿ ಯಾವ ದೇವರನ್ನು ಕುರಿತು ನಿಮಗೆ ದೀಕ್ಷೆ ಕೊಟ್ಟಿರ್ತಾರೋ ಅವರ ಪ್ರಕಾರ ಮಾಡ್ಕೊಂಡು ಹೋಗುವಂಥದ್ದು. ಈಗ ಹಯಗ್ರೀವ ಅಂತ ನಾನು ಹೇಳಿದ್ದಲ್ಲ,
ಅದೇ ಸಾಕು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದನ್ನ ಕೊಡುತ್ತೆ. ಒಟ್ಟಾರೆ ನಿಮ್ಮ ಬದುಕಿನ ಒಂದು ಮಹತ್ತರವಾಗಿರೋ ಚಮತ್ಕಾರ ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು ಕೂಡ ವಿಶೇಷವಾಗಿರತಕ್ಕಂಥದ್ದು ಆ ಹಯಗ್ರೀವರ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಗುರುಗಳೇ, ಬಟ್ ಬಹಳ ಸರಾಗವಾಗಿ ನೀವು ಎಷ್ಟು ಸುಲಲಿತವಾಗಿ ತಿಳಿಸಿದ್ರಿ ಆ ಮಂತ್ರ ಅಂತಾನೆ ಹೇಳ್ಬೋದು. ಕೇಳೋದಕ್ಕೆ ಬಹಳ ಅದ್ಭುತವಾಗಿತ್ತು. ನಮ್ಗೆ ಆ ತರ ಹೇಳಕ್ ಬರೋದಿಲ್ಲ, ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಬರೋದ್ ಕಷ್ಟ ಅಂತ ಅನ್ಸುತ್ತೆ. ಜೊತೆಗೆ 40 ನಿಮಿಷಗಳಿದೆ. 40 ನಿಮಿಷ ನಾನು ಹೇಳಿದಾಗ ಅವ್ರು ಕೇಳಿಸ್ಕೋಬೇಕು. 40 ನಿಮಿಷ ನಾನು ಸ್ಪಾಂಟೇನಿಯಸ್ ಆಗಿ ಹೇಳ್ಕೊಂಡು ಹೋಗ್ತಿರ್ತೇನೆ. ಆಗ ನನ್ನ ಮಾತುಗಳಾಗಿರ್ಬೋದು ಅದು ಗೊತ್ತಿಲ್ಲ, ಅದು ಅವನ ಕೃಪೆ. ಅದು ಆ ಮಂತ್ರಗಳಷ್ಟು ನನಗೆ ಅಭ್ಯಾಸ ಆಗಿರೋದ್ರಿಂದ ಅದನ್ನ ಮಾಡಿ ಅದು ಒಂದು ದಿನ ಮಾಡಲಿಲ್ಲ ಅಂದ್ರೆ ಓ ಗಾಡ್ ಯಾಕೆ ನಾನು ಇವತ್ತು ಹೀಗಾಗತ್ತೆ, ಅದಿಲ್ಲ ನಮಗೆ ಯಾವತ್ತು ಮಾಡಿಲ್ಲ ಅಂತ ಇಲ್ಲ. ಹಂಗಾದ್ರೆ ಯಾವುದೋ ಒಂದು ಅಸೌಚ ಕಾಲ ಅಂತ ಬಂದಾಗ ಅಲ್ಲಿ ಪೈನ್ ಆಗುತ್ತೆ. ಹೀಗೆ ನಮಗೆ ಒಂದು 40 ನಿಮಿಷ ಕೇಳಿಸ್ಕೊಳ್ಳೋ ಪೇಷನ್ಸ್ ಇತ್ತು ಅಂತಂದ್ರೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಇಡೀ ಬ್ರಹ್ಮಾಂಡದ ವರ್ಣನೆ ಇಲ್ಲಿದೆ, ಇಡೀ ಜಗತ್ತಿನ ವರ್ಣನೆ ಇದರಲ್ಲಿದೆ. ಇನ್ನು ಇದನ್ನು ಬಿಟ್ಟು ಬೇರೆ ಇನ್ನೇನು ಇಲ್ಲ, ಇನ್ನೇನು ಇಲ್ಲ, ಅಷ್ಟಿದೆ ಇದರಲ್ಲಿ. ಅಲ್ಲಿ ಕೇಳಿಸ್ಕೊಳ್ತೀವಿ ಅಂತಂದ್ರೆ ಮುಗೀತು. 40 ಅಂತ ಅದೇ 24 ತಾಸಲ್ಲಿ 40 ನಿಮಿಷಗಳು ಅಟ್ಲೀಸ್ಟ್ ನಾವು ಕೊಡ್ಬೇಕಂತೆ. 4 ತಾಸಾದ್ರೂ ಕೊಡ್ಬೇಕು ನಾವು, ಕೊನೆ ಪಕ್ಷ 40 ನಿಮಿಷ. ನಾವು 4 ನಿಮಿಷನೇ ಕೊಡೋ ಜನ ಅಲ್ಲ, ಅದಕ್ಕೆ ನಾವು 4 ನಿಮಿಷಕ್ಕೆ ಎಪಿಸೋಡ್ ಬಂದ್ವಿ. ಖಂಡಿತ ಗುರುಗಳೇ. ಸೊ ಪ್ರತಿಯೊಬ್ರು ಹೋಗುವಂತ ಕೆಲಸ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಹಯಗ್ರೀವ ಮಂತ್ರ ಯಾವ ರೀತಿ ಪಠನೆ ಮಾಡ್ಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.